ಇದು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳ ದಿಕ್ಕುಗಳನ್ನ ಇಂದು ನಾವು ನೋಡೋಣ. ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳ, ದಕ್ಷಿಣಕ್ಕೆ ಇರತಕ್ಕಂಥದ್ದು ದಕ್ಷಿಣಾರ್ಧಗೋಳ ಅಂತ ನಾವು ಕರಿತೀವಿ. ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಯಾವ ರೀತಿ ತಮ್ಮ ದಿಕ್ಕುಗಳಿಂದ ಬೀಸ್ತವು ಅನ್ನೋದನ್ನ ನೋಡೋಣ. ಮೊದಲು ನಮಗೆಲ್ಲ ಗೊತ್ತಿರುವ ಹಾಗೆ ಮಾರುತಗಳು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಬೀಸುತ್ತವೆ ಅಂತ ನಮಗೆಲ್ಲ ಗೊತ್ತಿರತಕ್ಕಂಥ ಮಾಹಿತಿ. ಆವರ್ತ ಮಾರುತಗಳ ಮಧ್ಯದಲ್ಲಿ ಒತ್ತಡ ಕಡಿಮೆ ಇರುತ್ತದೆ ಮತ್ತೆ ಪ್ರತ್ಯಾವರ್ತ ಮಾರುತಗಳ ಮಧ್ಯದಲ್ಲಿ ಒತ್ತಡ ಹೆಚ್ಚು ಇರುತ್ತದೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಉತ್ತರಾರ್ಧಗೋಳದಲ್ಲಿ ಆವರ್ತ ಮಾರುತಗಳು ಸುತ್ತಲಿನ ಹೆಚ್ಚು ಒತ್ತಡದಿಂದ ಮಧ್ಯದ ಕಡಿಮೆ ಒತ್ತಡದ ಕಡೆ ಬೀಸಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾವ ದಿಕ್ಕಿನಿಂದ ಬೀಸ್ತಾವಪ್ಪ ಅಂತಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಬೀಸ್ತಾವ. ಉತ್ತರಾರ್ಧಗೋಳದಲ್ಲಿ ಆವರ್ತ ಮಾರುತಗಳು ನಾವು ನೋಡ್ಬೋದು, ಗಡಿಯಾರದ ವಿರುದ್ಧ ದಿಕ್ಕಿಗೆ ಸುತ್ತಲಿನ ಹೆಚ್ಚು ಒತ್ತಡದಿಂದ ಮಧ್ಯದ ಕಡಿಮೆ ಒತ್ತಡದ ಕಡೆ ಬಂದು ಬೀಸ್ತಾವು. ಇಲ್ಲಿ ಒತ್ತಡ ಎಲ್ಲ ಹೆಚ್ಚಿರ್ತತಿ, ಮಧ್ಯದಲ್ಲಿ ಕಡಿಮೆ ಒತ್ತಡದ ಕಡೆ ಗಾಳಿ ಬೀಸುತ್ತವು. ಇದರಿಂದ ತುಂಬಾ ಮಳೆ ಉಂಟಾಗ್ತದೆ. ಇದಕ್ಕೆ ನಾವು ಸೈಕ್ಲೋನ್ ಅಂತ ಕರಿತೀವಿ. ಇನ್ನು ಪ್ರತ್ಯಾವರ್ತ ಮಾರುತಗಳು ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತಗಳ ದಿಕ್ಕು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಮಧ್ಯದಲ್ಲಿ ಒತ್ತಡ ಹೆಚ್ಚಿದ್ದು ಸುತ್ತಲಿನ ಒತ್ತಡ ಕಡಿಮೆ ಇರ್ತದೆ. ಮಧ್ಯದ ಹೆಚ್ಚು ಒತ್ತಡದಿಂದ ಸುತ್ತಲಿನ ಕಡಿಮೆ ಒತ್ತಡದ ಕಡೆ ಗಾಳಿ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ ಬೀಸುತ್ತದೆ. ಇದನ್ನ ನಾವು ಪ್ರತ್ಯಾವರ್ತ ಮಾರುತ ಅಂತ ಕರಿತೀವಿ. ಪ್ರತ್ಯಾವರ್ತ ಮಾರುತಗಳು ಬೀಸಬೇಕಾದ್ರೆ ಶುದ್ಧ ವಾತಾವರಣ, ಶುಭ್ರ ವಾತಾವರಣ ಇರ್ತದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ದಕ್ಷಿಣಾರ್ಧಗೋಳದಲ್ಲಿ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳ ದಿಕ್ಕುಗಳು ಯಾವ ರೀತಿ ಇರ್ತವೆ ಅಂತ ನೋಡೋದಾದ್ರೆ ಉತ್ತರಾರ್ಧಗೋಳದಲ್ಲಿ ಇರ್ತಕ್ಕಂಥ ಅಪೋಸಿಟ್. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ದಕ್ಷಿಣಾರ್ಧಗೋಳದಲ್ಲಿ ಮಧ್ಯದಲ್ಲಿ ಕಡಿಮೆ ಒತ್ತಡವಿದ್ದು ಸುತ್ತಲಿನ ಹೆಚ್ಚು ಒತ್ತಡದಿಂದ ಗಾಳಿ ಬೀಸ್ತತಿ. ಆದ್ರೆ ದಿಕ್ಕು ನೋಡ್ರಿ, ಇಲ್ಲೇ ಗಡಿಯಾರದ ವಿರುದ್ಧ ದಿಕ್ಕಿಗೆ ಹೋಗಿ ಬೀಸ್ತತಿ, ಇಲ್ಲೇ ಗಡಿಯಾರದಕ್ಕನುಗುಣವಾಗಿ ಮಧ್ಯಕ್ಕೆ ಹೋಗ್ತದೆ. ಇಷ್ಟೇ ವ್ಯತ್ಯಾಸ. ಆದ್ರೂ ಆವರ್ತ ಮಾರುತಗಳ ದಕ್ಷಿಣಾರ್ಧಗೋಳದಲ್ಲಿನೂ ಸಹ ಮಳೆ ಆಗ್ತದೆ. ಅದೇ ರೀತಿ ಪ್ರತ್ಯಾವರ್ತ ಮಾರುತಗಳು ದಕ್ಷಿಣಾರ್ಧಗೋಳದಲ್ಲಿ ಯಾವ ರೀತಿ ದಿಕ್ಕಿನಿಂದ ಬೀಸ್ತಾವಪ್ಪ ಅಂತಂದ್ರೆ ಸುತ್ತಲಿನ ಮಧ್ಯದ ಹೆಚ್ಚು ಒತ್ತಡದಿಂದ ಸುತ್ತಲಿನ ಕಡಿಮೆ ಒತ್ತಡದ ಕಡೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಅನುಗುಣವಾಗಿ ಬೀಸ್ತವು. ಪ್ರತ್ಯಾವರ್ತ ಮಾರುತಗಳು ಬೀಸಬೇಕಾದ್ರೆ ದಕ್ಷಿಣಾರ್ಧಗೋಳದಲ್ಲಿ ಏನಿರ್ತದಪ್ಪ ಅಂತಂದ್ರೆ ಶುಭ್ರ ವಾತಾವರಣ ಇರ್ತತಿ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನಪ್ಪಾ ಅಂತಂದ್ರೆ ಆವರ್ತ ಮಾರುತಗಳು ಬೀಸಬೇಕಾದ್ರೆ ಮಳೆಯನ್ನ ತರ್ತತಿ, ಮಾರುತಗಳು ಬೀಸಬೇಕಾದ್ರೆ ವಾತಾವರಣ ಶುಭ್ರವಾಗಿರುತ್ತೆ. ಇಷ್ಟನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ದಿಕ್ಕುಗಳನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೇಕಾಗ್ತದೆ. ಮತ್ತೊಂದ್ಸಲ ನಾವು ನೋಡೋದಾದ್ರೆ ಆವರ್ತ ಮಾರುತಗಳು ಗಡಿಯಾರದ ವಿರುದ್ಧ ದಿಕ್ಕಿಗೆ ಬೀಸ್ತಾವು ಸುತ್ತಲಿನ ಹೆಚ್ಚು ಒತ್ತಡದಿಂದ ಮಧ್ಯದ ಕಡಿಮೆ ಒತ್ತಡದ ಕಡೆ. ಅದೇ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರಕ್ಕನುಗುಣವಾಗಿ ಸುತ್ತಲಿನ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಬೀಸ್ತವು. ಪ್ರತ್ಯಾವರ್ತ ಮಾರುತಗಳು ಮಧ್ಯದ ಹೆಚ್ಚು ಒತ್ತಡದಿಂದ ಸುತ್ತಲಿನ ಕಡಿಮೆ ಒತ್ತಡದ ಕಡೆ ಬೀಸ್ತವು. ಅದೇ ರೀತಿ ದಕ್ಷಿಣಾರ್ಧಗೋಳದಲ್ಲಿ ಮಧ್ಯದ ಹೆಚ್ಚು ಒತ್ತಡದಿಂದ ಸುತ್ತಲಿನ ಕಡಿಮೆ ಒತ್ತಡದ ಕಡೆ ಬೀಸ್ತವು ಗಡಿಯಾರದ ವಿರುದ್ಧ ದಿಕ್ಕಿಗೆ ಅನುಗುಣವಾಗಿ. ಇಷ್ಟನ್ನು ನಾವಿಲ್ಲಿ ನೋಡ್ಬೇಕಾಗ್ತದೆ.